ಎಲ್ಲರದು ಅತಿ ಆದಾಗ ಇವ್ರನ್ನ ಬೆಂಡೆತ್ತಿ ಬ್ರೇಕ್ ಹಾಕೋಕ್ಕೆ ಸುದೀಪ್ ಸರ್ ಬರಬೇಕು, ಇವ್ರು ಸರಿ ಆಗಬೇಕು. ಏನು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ರೆ ಅದು ಹೆಂಗೆ ಬರುತ್ತೋ, ಅದು ಹೆಂಗೆ ಹೇಳ್ತಾರೋ ಸುದೀಪ್ ಸರ್ ಅಂತ ಅನ್ನಿಸ್ಬಿಡುತ್ತೆ. ಆನ್ ಸ್ಪಾಟು ಅವ್ರಿಗೆ ಅರ್ಥ ಆಗೋ ರೇಂಜಿಗೆ, ಯಾರ ಮುಂದೆ ಏನು ಎಗರಾಡ್ಕೊಂಡು ಏನು ಸುಳ್ಳು ಹೇಳ್ತಾರೋ ಏನೋ ಗೊತ್ತಿಲ್ಲ. ಸುದೀಪ್ ಸರ್ ಮುಂದೆ ಮಾತ್ರ ಸುಳ್ಳು ಹೇಳೋಕ್ಕೆ ಇವ್ರ ಕೈಲಿ ಸಾಧ್ಯನೇ ಇಲ್ಲ. ಆಯಿತಾ, ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವ್ನು ಸುಳ್ಳು ಹೇಳ್ತಾವನ ನಿಜ ಹೇಳ್ತಾವನ, ಏನು ಇಟ್ಕೊಂಡು ಮನ್ಸಲ್ಲಿ ಮಾತಾಡ್ತಾರೆ ಅಂತ. ಆ್ಯಕ್ಚುಲಿ ಸುದಿ ಅವರು ಅಣ್ಣ ಈ ಥರ ಮಾಡಿದ್ರು, ಅಲ್ಲಿ ನನಗೆ ಆಟದಲ್ಲಿ ಪ್ರಾಬ್ಲಮ್ ಆಯಿತು, ಹಂಗೆ ಹಿಂಗೆ ಏನೇನೋ ಹೇಳ್ತಾಯಿದ್ರು. ಅವಾಗ ನಿಮ್ಗೆ ಆಟದ ರೂಲ್ಸ್ ಫಸ್ಟೇ ಗೊತ್ತಿತ್ತಾ? ಒಂದೇ ಕ್ವಶನ್ ಹಾಕಿದ್ದು, ತಡ್ಕಾಡು ಹೋಗ್ಬಿಟ್ರು. ಹೆಂಗೆ ಅಲ್ಲಿ ಹೇಳ್ದಂಗೆ ಸುಳ್ಳು ಇವ್ರ ಮುಂದೆ ಎಲ್ಲ ಹೇಳೋಕ್ಕಾಗುತ್ತೆ? ವಿಜುವಲ್ಸ್ ಇರುತ್ತೆ, ಫುಟೇಜಸ್ ಇರುತ್ತೆ, ಮೊದಲೇ ಗೊತ್ತಿರಲ್ಲ ಅನ್ನೋದು ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ರು ಎಗ್ರಾಡಿದ್ದು ಇದು ಮಾಡಿದ್ದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಇವ್ರಿಗೆ ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು. ಏನೋ ಒಳಗಡೆ ಅವ್ರೇನೋ ಅರ್ಚಾಡಿ ಕಿರ್ಚಾಡಿ ಸುಮ್ಮನೆ ಮಾಡಿಸ್ಬೋದು, ಅಂದರೆ ವೀಕೆಂಡಲ್ಲೂ ಹಂಗೆ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಇವ್ರು ಒಂದು ಸತಿ ನೀಟಾಗಿ ಕ್ಲಾಸ್ ತಗೊಂಡಾಗ, ನೀಟಾಗಿ ಕ್ಲಾಸ್ ಆದಮೇಲೆ ಅವಾಗ ಗೊತ್ತಾಗುತ್ತಪ್ಪ ವೀಕೆಂಡಲ್ಲಿ ನಮ್ಮದೆಲ್ಲ ಏನೂ ನಡೆಯಲ್ಲ, ಸೊ ಕರೆಕ್ಟಾಗಿ ನೀಟಾಗಿ ಒಂದು ಫ್ಲೋಲ್ಲಿ ಆಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಸುದಿ ಅವ್ರಿಗಂತೂ ಸಕ್ಕ ಕ್ಲಾಸ್ ತೊಗೊಂಡ್ರು, ಫುಲ್ಲು ಮಜಾ ಇತ್ತು. ನೀಟಾಗಿ ಅರ್ಥ ಮಾಡಿಸಿ ಹೇಳಿದ್ರು. ಸೊ ಇದನ್ನೆಲ್ಲ ಮುಂದೆ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇದೇನೋ ತೋರಿಸ್ತೀನಿ ಅಂತ ಹೋದ್ರಿ, ಏನು ತೋರಿಸಿದ್ರಿ, ಏನು ನೋಡಿದ್ರಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೋಗುವಾಗಲೇ ಜೋಶ್, ಏನೋ ಎಲ್ಲರಿಗೂ ಬಿಡಿಸ್ಬಿಡ್ತೀವಿ ಅಂತ, ನಾವೇನಂತ ತೋರಿಸ್ತೀವಿ ನಡೀರಿ ಅಂತ ಹೇಳಿದರು. ಫಸ್ಟ್ ವೀಕಲ್ಲಿ ಅದು ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಸುದ್ದಿ ಅವ್ರಿಗೆ. ಹಾಗೆ ನೆಕ್ಸ್ಟ್ ಬಂದರೆ ಧ್ರುವಂತ್ ಅವ್ರಿಗೆ. ಧ್ರುವಂತ್ ಅವರು ಆಟ ಆಡೋಕ್ಕೆ ಹೋಗಿಲ್ವಂತೆ, ಅವರು ಮಲ್ಲಮ್ಮನ್ನ ಗೆಲ್ಸಕ್ಕೆ ಹೋಗಿದ್ದಾರಂತೆ. ಸೊ ಅಕಸ್ಮಾತ್ ಏನಾರ ಮಲ್ಲಮ್ಮ ಗೆಲ್ತಾರೆ ಅಂದರೆ ಬಿಟ್ಕೊಳ್ಬಿಡ್ತಾರಂತವ್ರು. ಹಂಗಾರೆ ಈ ವೀಕು ಮಲ್ಲಮ್ಮ ಏನಾರ ಹೋಯ್ತಾರೆ ಅಂತ ಆದರೆ, ಮಲ್ಲಮ್ಮ ಏನಾರ ಮಿಸ್ಸಾಗಿ ಹೋಗ್ತಾರೆ ಅಂತ ಆಗಿದ್ರು, ಧ್ರುವಂತ್ ಅವರು ಇಲ್ಲ ಮಲ್ಲಮ್ಮನ ಉಳಿಸ್ಬಿಟ್ಟು ಅವ್ರು ಹೋಗಿರೋರು, ಮಗ ಹೋಗ್ತಾರಲ್ಲಿ, ಎಲ್ಲಿ ಹೋಗೋಕ್ಕಾಗುತ್ತೆ ಹಂಗೆ. ಸೊ ಎಂಡ್ ಆಫ್ ದ ಡೇ ಅವರೇ ಆಡಬೇಕು, ಏನೋ ಅವ್ರಿಗೆ ಗೊತ್ತಾಗ್ದಿದ್ದನ್ನು ತಿಳಿಸ್ಬೋದು ಅಷ್ಟೇ. ಆಯಿತಾ, ಇವರು ಬಾರ್ಡರ್ ಮೀರಿ, ಅದಕ್ಕೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು ಕರೆಕ್ಟಾಗಿ. ಅವರು ಹುಟ್ಟಿದಾಗಿಂದ ಇಲ್ಲಿ ಗಂಡನೂ ಇಲ್ಲದೆ ಮಧ್ಯದಲ್ಲಿ 30 ವರ್ಷ ಜೀವನ ಮಾಡ್ಕೊಂಡು ಇಬ್ಬರು ಮಕ್ಕಳನ್ನ ಸಾಕ್ಕೊಂಡು ಬಿಗ್ ಬಾಸ್ಗೂ ರೀಚ್ ಆಗಿಬಿಟ್ಟಿದ್ದಾರೆ ಅವರು. ಆವಾಗಲೇ ಯಾರ ಹೆಲ್ಪು ತಗೊಂಡಿಲ್ಲ ಅವರು, ಇವಾಗ ಏನಕ್ಕೆ ನಿಮ್ಗೆ ಹೆಲ್ಪ್ ಬೇಕು ಅಂತ. ಸೊ ಎಂಥ ಮಾತು ಅಂದರೆ ಕರೆಕ್ಟಾಗಿ ಖಡಕ್ಕಾಗಿ ಆಡಿದ್ರು. ಆಯಿತಾ, ಅದು ಹಿಂಗೆ ತಲೆಗೆ ಹೆಂಗೆ ಹೋಯ್ತು ಅಂದರೆ ಬಾಣ ಹೋದಂಗೆ ಹೋಗಿರುತ್ತೆ ಅವ್ರಿಗೆ. ಹೌದು ಗುರು, ಅವ್ರಿಗೇನು ಅಷ್ಟು ಇಂಟೆಲಿಜೆನ್ಸ್ ಇಲ್ಲದೆ, ಅಷ್ಟು ಗೊತ್ತಿಲ್ಲದೆ, ಇಲ್ಲಿನ ರೂಲ್ಸು, ಇಲ್ಲಿನ ರೆಗ್ಯುಲೇಷನ್ಸು, ಈ ಪೇಟೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಅವ್ರವ್ರ ಸ್ಟೇಜಲ್ಲಿ ಅವ್ರವ್ರ ಸ್ಥಾನದಲ್ಲಿ ಅವ್ರವ್ರ ಬ್ರಿಲಿಯನ್ಸಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಯಾರು ಏನು ಗೊತ್ತಾಗ್ತಿಲ್ಲ, ಬ್ರಿಲಿಯನ್ಸಿ ಇಲ್ಲ ಅನ್ನೋ ಥರ ಇಲ್ಲ. ಮಲ್ಲಮ್ಮ ಅವ್ರಿಗೂ ಎಲ್ಲ ಗೊತ್ತಾಗುತ್ತೆ. ಬಟ್ ಏನಂದರೆ ಈ ಥರ ಜಾಗ ಹೊಸದು, ಅವ್ರು ಒಂದು ಸ್ವಲ್ಪ ದಿನ ಹೋಗ್ತಾ ನೋಡಿ ಎಲ್ಲ ಕಲ್ತ್ಕೊಂಡ್ರೆ ಸೊ ಆರಾಮಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದನ್ನೆಲ್ಲ ತಿಳಿಸೋದೆಲ್ಲ ಓಕೆ, ಬಟ್ ನಾನು ಬಿಟ್ಕೊಟ್ಬಿಡ್ತೀನಿ, ಅವರೇ ಗೆಲ್ಲಿ ನಾನೇ ಸೋಲ್ಲಿ, ಮತ್ತೇನಕ್ಕೆ ಬಂದರು ಬಿಗ್ ಬಾಸಿಗೆ, ಏನಕ್ಕೆ ಬಂದರು? ಎಲ್ಲರಿಗೂ ಇರುತ್ತೆ ನಮ್ಮ ಅವ್ರವ್ರ ಮನಸ್ಸಲ್ಲಿ ನಾನೇ ಗೆಲ್ಲಬೇಕು ಅಂತ. ಬಟ್ ಆಗಾಗ ಅದನ್ನು ಮರ್ತಿ ಕೂತ್ಕೊತಾರೆ. ಸೊ ಅವಾಗೆಲ್ಲ ಎಚ್ಚರಿಸೋಕ್ಕೆ ಸುದೀಪ್ ಸರ್ ಬರ್ತಾರೆ. ಸೊ ತುಂಬ ಚೆನ್ನಾಗಿತ್ತು ವೀಕೆಂಡು, ಎಲ್ಲರಿಗೂ ನೀಟಾಗಿ ಕ್ಲಾಸ್ ತೊಗೊಂಡ್ರು. ಈ ಒಂಟಿಗಳಿಗಂತೂ ನೀವೇ ಜಂಟಿಗಳಾಗ್ಬಿಟ್ಟಿದ್ದೀರಾ, 5 ಜನದ ಜಂಟಿಗಳಾಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹಂಗೆ ಇದ್ದಾರೆ. ನಾನು ಈ ರಾಜಮಾತಾ ಇದೆಲ್ಲ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ದೆ. ನಾನು ಸರಿಯಾಗಿ ಎಪಿಸೋಡ್ ನೋಡಲಿಲ್ವಾ, ಅಯ್ಯೋ ಎಲ್ಲೋ ಕೊಟ್ಟಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಅದು ನೋಡಿದ್ರೆ ಯಾರೂ ಕೊಟ್ಟೇ ಇಲ್ಲ, ಇವರೇ ರಾಜಮಾತಾ, ಕಟ್ಟಪ್ಪ, ಬಾಹುಬಲಿ ಅಂದ್ಕೊಂಡು ಓಡಾಡಿರೋದು. ಸೊ ಏನೋ ಈ ಅಮ್ಮ ಅಂತೂ ನೀವು ರಾಜಮಾತಾ ಅಂತ ಕೊಟ್ಟಾಗಿಂದ ಅಶ್ವಿನಿಯವರು ನೆಕ್ಸ್ಟ್ ಲೆವೆಲ್ ಇದು ಮಾಡಿರೋದು. ನಾನೇನೋ ಬಿಗ್ ಬಾಸೇ ಕೊಟ್ಬಿಟ್ಟವ್ರೆ ಇವ್ರಿಗೆ, ಒಬ್ರನ್ನ ರಾಜಮಾತನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅನ್ನೋ ರೇಂಜಿಗೆ ಲೀಡ್ ಮಾಡಾಕ್ಬಿಟ್ರು. ಸೊ ನೆಕ್ಸ್ಟ್ ಲೆವೆಲ್ ಇತ್ತು ಈ ವೀಕ್ ಮಾತ್ರ. ಸೊ ಅದೇನಾರ ಕಂಟಿನ್ಯೂ ಆಗಿದ್ದಿದ್ರೆ ಇನ್ನೇ ಒಂಟಿಗಳಲ್ಲಿ ರಾಜಮಾತಾ ಬಿಟ್ಟರೆ ಇನ್ಯಾರೋ ಕಾಣಿಸ್ತಾನೆ ಇರಲಿಲ್ಲ ಅನಿಸುತ್ತೆ. ಸೊ ಹೋಪ್ ಇಲ್ಲಿಂದನಾದರೂ ಒಂಟಿಯಾಗಿ ಆಡಲಿ. ಅರಸರು ಎಲ್ಲರೂ ಅರಸರಾಗೇ ಇರಲಿ, ಎಲ್ಲರೂ ಅರಸರಾಗಿರಲಿ. ಒಬ್ರಿಗೆ ಅರಸಿನ ಮಾಡಿಬಿಟ್ಟು ಇನ್ನೆಲ್ಲ ಅವರೇ ಇವ್ರಿಗಿಂತ ಕಡೆ ಆಗಿಬಿಟ್ಟಿದ್ರು. ಸೊ ಇನ್ನು ಮುಂದಕ್ಕೆ ಬರೋ ವೀಕ್ಗಳಲ್ಲಿ
ಇನ್ನೂ ಸಖತ್ತಾಗಿ ಆಡಲಿ. ಆ್ಯಂಡ್ ಇವತ್ತಿನ ಎಪಿಸೋಡ್ ಆ್ಯಕ್ಚುಲಿ ಮಜಾ ಇದೆ. ಇನ್ನೂ 5 ಜನ ಕಂಟೆಸ್ಟೆಂಟ್ಸ್ ಅಂದರೆ 3 ಜಂಟಿ 1 ಒಂಟಿ ಕೂತ್ಕೊಂಡಿದ್ದಾರೆ. ಹಾಗೆ ಇವ್ರನ್ನ ಬೇರೆ ಒಳಗಡೆ ಕಳಿಸಿದ್ದಾರೆ. ರಕ್ಷಿತಾ ಅವ್ರನ್ನ ಹೊರಗಡೆ ಬಂದಿದ್ದು ಒಂದೇ ದಿನಕ್ಕೆ 5 ನಿಮಿಷಕ್ಕೆ ಕಳಿಸ್ಬಿಟ್ಟಿದ್ರು. ಹಾಯಮ್ಮ ಅದೇನೋ ಮಾತಾಡ್ತೈತೆ, ಅಲ್ಲಿ ಒಳಗಡೆ ಹೋಗಿ ಅದು ಹೆಂಗೆ ಟಾಸ್ಕ್ ಅರ್ಥ ಮಾಡ್ಕೊಳುತ್ತೋ, ಅದು ಹೆಂಗೆ ಮಾತಾಡುತ್ತೋ, ಒಂದು ಪದ ಮಾತಾಡೋಕೆ ಅರ್ಧ ಗಂಟೆ ಬೇಕು ಈ ರಕ್ಷಿತಾ ಅವರಿಗೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಅದು ಹೆಂಗೆ ಮಾತಾಡುತ್ತೆ ಏನೋ ಹುಡುಗಿ. ಸೊ ನೋಡುವ, ಮಜಾ ಇದೆ. ಸೊ ಇವತ್ತು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ, ಹಾಗೆ ಯಾರು ಹೊರಗಡೆ ಹೋಗ್ತಾರೆ, ಒಂಟಿನ ಜಂಟಿನ ನೋಡೋಣ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.